ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಾಗಿದ್ದಾರೆ. ಸುಮಾರು 1976ರಷ್ಟು ಹಿಂದೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಅನೇಕ ಉನ್ನತ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ತುಂಬ ಒಳ್ಳೆಯ ಅಧಿಕಾರಿಗಳೆಂದು ಹೆಸರು ಕೂಡ ಪಡೆದಿದ್ದಾರೆ. ಪ್ರದೀಪ್ ಕುಮಾರ್ ಅವರ ವಿಶೇಷ ಆಸಕ್ತಿ ಅಂದರೆ ಅವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದದ್ದಲ್ಲದೆ ಕಾವ್ಯ ರಚನೆ ಅವರಿಗೆ ಬಹಳ ಪ್ರಿಯವಾದ ವಿಚಾರವಾಗಿದೆ. ಹಾಗಾಗಿ ಅವರು ಈಗಾಗಲೇ ಭಾವನಾ, ದಿವ್ಯ ಬೆಳಕು ಎಂಬ ಸಂಕಲನಗಳನ್ನು ಪ್ರಕಟಿಸಿ ಬಹಳ ಅವರ ಅಭಿಮಾನಿಗಳಿಂದ ತುಂಬ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಆದರೆ ಇದರ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಅವರು ಕಾವ್ಯ ರಚನೆಗೆ ತೊಡಗಿದ್ದಾರೆ. ಹೊರೈಸನ್ಸ್ ಎಂಬ ಸಂಕಲನವನ್ನು ಕೂಡ ಅದರಲ್ಲಿ ಪ್ರಕಟ ಮಾಡಿದ್ದಾರೆ. ಇದೆಲ್ಲಕ್ಕಿಂತಲೂ ಬಹಳ ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ಪೊಲೀಸಿಂಗ್ ಫಾರ್ ದ ನ್ಯೂ ಏಜ್ ಎನ್ನುವ ಒಂದು ಪೊಲೀಸ್ ಇಲಾಖೆಯನ್ನ ಕುರಿತ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಈ ಪುಸ್ತಕ ಇಲಾಖೆಯಲ್ಲಿ ಮತ್ತು ಹೊರಗಡೆ ಬಹಳ ಜನಪ್ರಿಯತೆ ಗಳಿಸಿದೆ. ಈಗ ಪ್ರವೀಣ್ ಕುಮಾರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು, ಅವರ ಸಾಹಿತ್ಯದ ಆಸಕ್ತಿಯನ್ನ ಕುರಿತು ಕೆಲವು ವಿಚಾರಗಳನ್ನು ಅವರ ಜೊತೆ ಹಂಚಿಕೊಳ್ಳೋಣ. ಪ್ರವೀಣ್ ಕುಮಾರ್ ಅವರೇ, ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ನಿಮಗೆ ಆಸಕ್ತಿ ಬರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಿರಬಹುದು? ಮೂಲಭೂತವಾಗಿ ಪೊಲೀಸರು ಕೂಡ ಮನುಷ್ಯರೇ. ಪೊಲೀಸ್ ವೃತ್ತಿಯನ್ನು ಅವಲಂಬಿಸಿರುವುದರ ಕಾರಣಕ್ಕಾಗಿ ಅವರು ಮನುಜ ಸಹಜವಾಗಿರುವಂತಹ ಸಂಬಂಧಗಳು, ಪರಿಸ್ಥಿತಿಗಳಿಂದ ದೂರವಾಗಿರುತ್ತಾರೆ ಎನ್ನುವುದನ್ನು ಎಂದು ಭಾವಿಸಲಿಕ್ಕೆ ಆಗುವುದಿಲ್ಲ. ಈ ಸಂಸ್ಕೃತಿ, ಸಾಹಿತ್ಯ ಎನ್ನುವಂತಹದ್ದು ಹುಟ್ಟಿನಿಂದ ಬರುವಂತಹದ್ದು, ಮತ್ತೆ ಪರಿಸರದ ಪ್ರಭಾವದಿಂದ ಇದು ಬೆಳವಣಿಗೆಯನ್ನು ಪಡೆಯುತ್ತದೆ. ನನಗೆ ಚಿಕ್ಕ ಪ್ರಾಯದಿಂದಲೇ ಈ ಸಾಹಿತ್ಯ, ಸಂಸ್ಕೃತಿ ಇವುಗಳ ಮೇಲೆ ಆಸಕ್ತಿ, ಒಲವು ಇದ್ದಂತಹ ನೆನಪು. ಸುಮಾರು 10 ವರ್ಷ ಪ್ರಾಯದಲ್ಲಿರುವಾಗಲೇ ನಾನು ಈ ಕವನ ಗೀಚುವ ಗೀಳನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನನ್ನ ಈ ಸಾಹಿತ್ಯ ಹವ್ಯಾಸವನ್ನು ಪುಷ್ಟಿ ಕೊಟ್ಟು ಬೆನ್ನು ತಟ್ಟಿ ನನ್ನನ್ನು ಬೆಂಬಲಿಸಿದವರು, ಉತ್ತೇಜನ ನೀಡಿದವರು ನನ್ನ ತಂದೆಯವರಾದಂತಹ ಶ್ರೀ ಆರ್ ಡಿ ಸುವರ್ಣ. ಆಮೇಲೆ ನನ್ನ ಕಾಲೇಜು ದಿನಗಳಲ್ಲಿ ನನ್ನ ಇಂಗ್ಲಿಷ್ ಕಾವ್ಯಗಳನ್ನು ಓದಿ ಬೆನ್ನು ತಟ್ಟಿ ನನಗೆ ಉತ್ತೇಜನ ನೀಡಿದವರು ನನ್ನ ಆಗಿನ ಇಂಗ್ಲಿಷ್ ಪ್ರಾಧ್ಯಾಪಕ, ಮಂಗಳೂರಿನ ಸೇಂಟ್ ಎಲೋಸಿಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂತಹ ರೆವರೆಂಡ್ ಫಾದರ್ ಟೆರೆನ್ಸ್ ಕೊಲಾಸೋ. ಇತ್ತೀಚಿನ ದಿನಗಳಲ್ಲಿ ನನ್ನ ಹಿರಿಯ ಅಧಿಕಾರಿಯಾಗಿದ್ದಂತಹ ಶ್ರೀ AR ಶ್ರೀಧರನ್ ಇವರು ಕೂಡ ನನ್ನ ಸಾಹಿತ್ಯ ರಚನೆಯಲ್ಲಿ ನನಗೆ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಒಂದು, ನಿಮ್ಮ ಇಲಾಖೆ ಈ ಕಥೆ, ಕಾದಂಬರಿಗಳನ್ನು ಬರೆಯೋದಕ್ಕೆ ಬಹಳ ವಸ್ತುಗಳನ್ನು ನೀಡುವಂಥ ಇಲಾಖೆ. ಆ ರೀತಿಯ ಉತ್ತೇಜನ ನಿಮಗೆ ಸಹಜವಾಗಿ ಸಿಗೋದಕ್ಕೆ ನಿಮ್ಮ ಇಲಾಖೆಯ ಕೆಲಸ ಸಹಕಾರಿಯಾಗುತ್ತೆ ಅಂತ ನಿಮಗೆ. ಆದರೆ ಕಾವ್ಯ ಬಹಳ ಏಕಾಗ್ರತೆಯನ್ನು ಮತ್ತು ಕಾವ್ಯವನ್ನು ಕುರಿತ ಅನೇಕ ವ್ಯಾಖ್ಯಾನಗಳಿದೆ. ಅದು ಒಂದು ಅಂತರಂಗದ ಪಿಸುದನಿ, ಮನಸ್ಸಿನ ತೊಯ್ದಾಟ, ಈ ರೀತಿಯ ವಿಚಾರ ಕಾವ್ಯಕ್ಕಿದೆ. ನೀವು ಈ ಕಾವ್ಯವನ್ನು ನೀವು ನಿಮ್ಮ ಅಭಿವ್ಯಕ್ತಿ ಮಾಧ್ಯಮವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ವಿಶೇಷ ಕಾರಣ ಇರಬಹುದೇ? ನಾನು ಈ ಬರೆಯಲಿಕ್ಕೆ ಪ್ರಾರಂಭ ಮಾಡಿರುವಂತಹದ್ದು ಈ ಸಾಹಿತಿಯಾಗಬೇಕು ಎನ್ನುವಂತಹ ಆಶೆಯಿಂದಲ್ಲ. ನಿಜವಾಗಿ ಈ ನನ್ನ ಕಾವ್ಯಾಸಕ್ತಿಗೆ ಮೂಲ ಕಾರಣ ನಾನು ನನ್ನ ಒಳಗಿನ ಒತ್ತಡ, ಇವುಗಳ ಅಭಿವ್ಯಕ್ತಿ, ನನ್ನ ಒಳಗಿನ ತುಮುಲಗಳ, ಒಳಗಿನ ಒತ್ತಡಗಳ ಅಭಿವ್ಯಕ್ತಿಯಿಂದ ಉಂಟಾಗುವಂತಹ ಸಂತೋಷಕ್ಕಾಗಿ ನಾನು ಕಾವ್ಯಗಳನ್ನು ಬರೆದಿದ್ದೆ. ಇದು ನನ್ನ ಗದ್ಯ ಕೃತಿಯ ಮಟ್ಟಿಗೂ ಸತ್ಯ ಅಂತ ಹೇಳಿ ನನಗೆ ಕಾಣಿಸಿದೆ. ಯಾಕಂತ ಹೇಳಿದ್ರೆ ಈ ನನ್ನ ಗದ್ಯ ಕೃತಿ ಪೊಲೀಸಿಂಗ್ ಫಾರ್ ದ ನ್ಯೂ ಏಜ್, ಇದನ್ನು ಕೂಡ ನಾನು ಬರೆದಿರುವಂತಹದ್ದು ನನ್ನ ವೃತ್ತಿಯ ಒಂದು ನಿರ್ದಿಷ್ಟ ಹಂತದಲ್ಲಿ ಅಲ್ಲಿ ಕಂಡು ಬರುವಂತಹ ಕೆಲವು ವಿಷಯಗಳು ನನ್ನ ಮನಸ್ಸಿಗೆ ಸರಿಯಾಗಿ ತೋರದ ಕಾರಣ ಅದರಿಂದ ಉಂಟಾದಂತಹ ಒಳಗಿನ ಒತ್ತಡಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕಾಗಿ ನಾನು ಈ ಗದ್ಯ ಕೃತಿಯನ್ನು ಬರೆಯಬೇಕಾಯಿತು. ಇಲ್ಲಿ ಮುಖ್ಯವಾಗಿ ಹೇಳುವಂತಹದ್ದು ಈ ಕಾವ್ಯ ಪ್ರವೃತ್ತಿ, ಕಾವ್ಯದಲ್ಲಿ ನನ್ನ ಅಭಿವ್ಯಕ್ತಿ ಮಾಡುವಂತಹದ್ದು ನಾನು ಒಳಗಿನ ಒತ್ತಡದ ಅಭಿವ್ಯಕ್ತಿಗಾಗಿ. ಇದೇ ವಿಷಯವನ್ನು ಕುರಿತು ನಾನು ನನ್ನ ಕಾವ್ಯ ಎನ್ನುವಂತಹ ಒಂದು ಕವನದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಈಗ ಕವನದ ಕೆಲವು ಸಾಲುಗಳನ್ನು ಇಲ್ಲಿ ಓದಿ ಹೇಳ್ತೇನೆ.
ಇದು ನನ್ನ ಭಾವನಾ ಎನ್ನುವಂತಹ ಒಂದು ಕವನ, ಕನ್ನಡ ಕವನಗಳ ಕೃತಿಯ ಕಾವ್ಯ ಎನ್ನುವಂತಹ ಒಂದು ಕವನದ ಕೆಲವು ಸಾಲುಗಳು. ಒಳಗಿನೊತ್ತು ಬಹಳಗೊಂಡು ತಿಳಿಯದಂತ ನೋವು ಉಂಡು, ಸುಪ್ತ ವ್ಯಕ್ತಿ ವ್ಯಕ್ತಗೊಳ್ಳುವ ವಿಮೋಚನೆಯೇ ಕಾವ್ಯ ಬರಹ. ಅಂತರಾತ್ಮದಲ್ಲಿ ಕವಿದ ಮೋಡರಾಶಿ ಬಡಿದು ಸಿಡಿದು ಮಿಂಚು ಬಳ್ಳಿ ಪ್ರತಿಭೆ ಸ್ಫುರಣೆ ತರುವ ಮಳೆಯೇ ಕಾವ್ಯಧಾರೆ. ಬಿಗಿತದಿಂದ ಮುಕ್ತಗೊಳ್ಳಲು ಕುಗ್ಗಿ ಹೋದ ಮನಸ್ಸು ಆತ್ಮ ಹೊರಗೆ ಹಬ್ಬಿ ವಿರಳಗೊಂಡು ಸಮತೆ ತರುವ ಕ್ರಿಯೆ ಕಾವ್ಯ. ಬೆಳಕಿಗೊಂದು ದೀಪ ಬೇಕು, ಚಂದಕ್ಕೊಂದು ರೂಪ ಬೇಕು, ಆತ್ಮ ಕಂಡ ಸತ್ಯಕ್ಕೊಂದು ವಸ್ತು ಭಾವ ಬೇಕೇ ಬೇಕು. ಆಶೆ ನೋವು ಹೆಪ್ಪುಗೊಂಡು ವಿವೇಕ ಪ್ರತಿಭೆ ಚಿಪ್ಪಿನಿಂದ ವಜ್ರ ರತ್ನ ರೂಪದಲ್ಲಿ ಕಾವ್ಯ ಹರಿದು ಬರಲೇಬೇಕು. ಒಳಗೆ ಹೊಳಪು ಹಬ್ಬಿ ಕಾವ್ಯ ಬಹಳ ಕಾಲ ಕಣ್ಣು ಮರೆಸಿ ಹೊರಗೆ ಬರದೆ ಇರಲ ಸಾಧ್ಯ ತಾಯಿ ಹೊಟ್ಟೆ ತೆಳು ಕವಚ. ಹೊರಗೆ ಬರದ ಕಾವ್ಯ ಪ್ರತಿಭೆ ಸೂಜಿಯಂತೆ ಹೊಟ್ಟೆ ಚುಚ್ಚಿ ಮನಸ್ಸು ಕೆಡಿಸಿ ಹೃದಯ ನುಡಿಸಿ ಬೇಲಿ ಹರಿದು ಬರುವುದುಂಟು. ಕೆಲವು ನಿರ್ದಿಷ್ಟ ಗುರಿಗಳನ್ನು ಇಟ್ಟುಕೊಂಡು ನಾನು ಸಾಹಿತ್ಯ ರಚನೆಗೆ ಪ್ರಯತ್ನಿಸಿದ್ದೇನೆ. ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದ್ರೆ, ಈಗ ನಮ್ಮಲ್ಲಿ ಕನ್ನಡ ವಾತಾವರಣ ಮಾಯವಾಗಿದೆ ಅನ್ನುವ ಒಂದು ಮಾತಿದೆ. ಈಗ ಅದು ಆಡಳಿತದಲ್ಲಿ ಕನ್ನಡ ಇರ್ಬೋದು, ಶಿಕ್ಷಣದಲ್ಲಿ ಕನ್ನಡ ಇರ್ಬೋದು, ಅದೆಲ್ಲ ಬಿಟ್ಟು ಒಟ್ಟಾರೆ ಒಂದು ಕನ್ನಡ ಸಂಸ್ಕೃತಿ ನಮ್ಮ ನಡುವೆ ಇಲ್ಲ. ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಕೂಡ ಕನ್ನಡ ಸಂಸ್ಕೃತಿ ಮಾಯವಾಗ್ತಿದೆ ಅಂತ ಅನ್ನುವ ಒಂದು ಮಾತಿದೆ. ಅದಕ್ಕಾಗಿ ಅನೇಕ ಆಯೋಗಗಳು ಇತ್ಯಾದಿ ಎಲ್ಲ ನೇಮಕ ಆಗ್ತಿರೋ ತಮಗೆ ಗೊತ್ತಿದೆ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಮತ್ತು ಈ ಕನ್ನಡ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ನಾವು ಯಾವ ರೀತಿಯ ಕಾರ್ಯಗಳನ್ನು ಕೈಗೊಂಡ್ರೆ ಆ ಕೆಲಸ ಫಲಪ್ರದವಾಗಿ ಆಗಬಹುದು ಅಂತ ನಿಮ್ಗೆ ಅನಿಸ್ತದೆ? ಈ ವಿಷಯಗಳಲ್ಲಿ ನನಗೆ ನನ್ನದೇ ಆದಂತಹ ಕೆಲವು ಅಭಿಪ್ರಾಯಗಳಿವೆ. ಯಾವುದೇ ಭಾಷೆ, ಯಾವುದೇ ಸಂಸ್ಕೃತಿ, ಇದಕ್ಕೆ ತನ್ನದೇ ಆದಂತಹ ಒಂದು ಕಾಲಚಕ್ರ ಇದೆ. ಒಂದು ಭಾಷೆ, ಒಂದು ಸಂಸ್ಕೃತಿ, ಇದರಲ್ಲಿ ಅಂತಸತ್ವ ಇದ್ರೆ ಅದು ತನ್ನಿಂದ ತಾನೇ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ತದೆ ಮತ್ತು ಜನರು ಆ ಸಾಹಿತ್ಯ, ಆ ಭಾಷೆ, ಆ ಸಂಸ್ಕೃತಿಯ ಕಡೆಗೆ ಬಂದು ಅದಕ್ಕೆ ಪ್ರೋತ್ಸಾಹ ನೀಡುತ್ತಾರೆ. ಅದೇ ಒಂದು ಭಾಷೆಯ, ಒಂದು ಸಂಸ್ಕೃತಿಗೆ ಅಂತಸತ್ವ ಇಲ್ಲದೆ ಹೋದ್ರೆ ನಾವು ಏನೇ ಮಾಡಿದರೂ ಕೂಡ ಆ ಭಾಷೆಯಾಗಲಿ ಆ ಸಂಸ್ಕೃತಿಯಾಗಲಿ ಅದನ್ನು ನಾವು ಉಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಈ ನಾವು ಒಂದು ಭಾಷೆಯನ್ನು, ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳುವಂಥದ್ದು ನನಗೆ ಯಾಕೋ ಅಪ್ರಸ್ತುತ ಅಂತ ಕಾಣಿಸ್ತದೆ. ಈ ಭಾಷೆ, ಸಂಸ್ಕೃತಿ ಎನ್ನುವಂಥದ್ದು ಬಹಳ ದೊಡ್ಡ ವಿಷಯ. ನಾವು ಅದರ ಎದುರು ಬಹಳ ಚಿಕ್ಕವರು. ಹಿಮಾಲಯ ಪರ್ವತದ ತಪ್ಪಲಲ್ಲಿ ನಿಂತುಕೊಂಡು ಈ ಹಿಮಾಲಯ ಪರ್ವತವನ್ನು ಯಾವ ರೀತಿ ಇನ್ನು ಬೆಳೆಸಬೇಕು ಎಂದು ನಾವು ಚರ್ಚೆ ಮಾಡುವಂತೆ ಇದು ನನಗೆ ಕಾಣಿಸ್ತದೆ. ಈ ಭಾಷೆಯ ಪ್ರಯೋಗದ ವಿಷಯದಲ್ಲಿ ಹೇಳುವುದಿದ್ರೆ, ಈ ಮಾತೃ ಭಾಷೆಯಲ್ಲಿ ಈ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು, ಕೊಟ್ಟರೆ ಒಳ್ಳೆಯದು ಎನ್ನುವಂತಹದ್ದು ವೈಜ್ಞಾನಿಕ ಸತ್ಯ. ಆದುದರಿಂದ ಸರಕಾರ ಮತ್ತೆ ಈ ಸಮಾಜದ ಕೆಲಸ ಮಾಡುವವರು ಈ ವಿಷಯದಲ್ಲಿ ಪ್ರಚಾರ ಮಾಡಿ ಸಾರ್ವಜನಿಕರಿಗೆ, ತಂದೆ ತಾಯಿಗಳಿಗೆ ಈ ಮಾತೃಭಾಷೆಯಿಂದ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿಸಿದರೆ ಏನು ಪ್ರಯೋಜನ ಇದೆ ಎನ್ನುವುದರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಆದರೆ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಎನ್ನುವಂತಹ ಕೊನೆಯ ನಿರ್ಧಾರವನ್ನು ತಂದೆ ತಾಯಿಯರಿಗೆ ಬಿಟ್ಟು ಬಿಡಬೇಕು. ಈ ವಿಷಯದಲ್ಲಿ ಸರ್ಕಾರವಾಗಲಿ ಹೊರಗಿನವರ ಆಗಲಿ ತಮ್ಮ ನಿರ್ಧಾರವನ್ನು ಕೊಡುವಂತಹದ್ದು, ಹೇಳುವಂತಹದ್ದು, ಒತ್ತಾಯವನ್ನು ತರುವಂತಹದ್ದು ಯಾಕೋ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮುಂದಿನ ವಿದ್ಯಾಭ್ಯಾಸದ ವಿಷಯದಲ್ಲಿ ಕೂಡ ಒಬ್ಬ ವ್ಯಕ್ತಿಗೆ ಅವನ ಕ್ಷೇಮಕ್ಕೆ ಯಾವುದು ಅವಶ್ಯಕ ಎನ್ನುವಂತಹದನ್ನು ಆ ವ್ಯಕ್ತಿಯ ಅಭಿಪ್ರಾಯಕ್ಕೆ, ಆ ವ್ಯಕ್ತಿಯ ಹಿತಚಿಂತಕರ ಅಭಿಪ್ರಾಯಕ್ಕೆ ಬಿಟ್ಟು ಬಿಡಬೇಕೇ ವಿನಃ ಸರ್ಕಾರ, ಸಾರ್ವಜನಿಕರು ಈ ವಿಷಯಗಳಲ್ಲಿ ಒತ್ತಾಯ ತರುವಂತಹದ್ದು, ಮೂಗು ಹಾಕುವಂತಹದ್ದು ಇದು ಪ್ರಜಾಪ್ರಭುತ್ವದ ವಿಪರ್ಯಾಸ ಅಂತ ನನ್ನ ಅಭಿಪ್ರಾಯ. ಈಗ ಆಡಳಿತ ಭಾಷೆಯ ವಿಷಯದಲ್ಲಿ ಹೇಳ್ತೇನೆ. ಆಡಳಿತ ಭಾಷೆ ಪ್ರಾದೇಶಿಕ ಭಾಷೆಯಲ್ಲೇ ಆಗಬೇಕು. ಯಾಕಂತ ಹೇಳಿದ್ರೆ ಇದರಿಂದ ಸಾರ್ವಜನಿಕರು ಈ ಆಡಳಿತದಲ್ಲಿ ಹೆಚ್ಚು ಲಕ್ಷ್ಯ ಕೊಡುವಂತಹದ್ದು, ಅದರ ಆಗುಗು ಹೋಗುಗಳಲ್ಲಿ ಭಾಗವಹಿಸುವಂತಹದ್ದು ಸಾಧ್ಯವಾಗ್ತದೆ. ಆದರೆ ಆಡಳಿತ ಕಾರಣಗಳಿಗಾಗಿ ಬೇರೆ ಭಾಷೆಗಳು ಕೂಡ ಆಡಳಿತ ಭಾಷೆಯೊಂದಿಗೆ ಮುಂದುವರಿಯಬೇಕು ಎನ್ನುವಂತಹದ್ದು ಅವಶ್ಯವಾಗಿ ಕಂಡರೆ ಆ ಭಾಷೆಗಳು ಮುಂದುವರಿಯಲಿ.
ಅದನ್ನು ನಾವು ಬೇಡ ಅಂತ ಹೇಳುವಂತಹದ್ದು. ಯಾಕಂತ ನನ್ನ ಅಭಿಪ್ರಾಯದಲ್ಲಿ ಭಾಷೆ ಎನ್ನುವಂತಹದ್ದು ನಮ್ಮ ಜನರ ಸೌಲಭ್ಯಕ್ಕಾಗಿ ಅನುಕೂಲಕ್ಕಾಗಿ ಇರುವಂತಹ ಒಂದು ಅಸ್ತ್ರ. ಈ ಅಸ್ತ್ರವನ್ನು ದ್ವೇಷ ಭಾವನೆಕ್ಕಾಗಿ, ಜನರಲ್ಲಿ ಗುಂಪುಗಳನ್ನು ಉಂಟು ಮಾಡುವುದಕ್ಕಾಗಿ, ಅಶಾಂತಿಯನ್ನು ಹುಟ್ಟಿಸುವುದಕ್ಕಾಗಿ ಉಪಯೋಗಿಸಬಾರದು. ಅದು ಅಂತಹ ಶಸ್ತ್ರವಾಗಬಾರದು ಎನ್ನುವಂತಹದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ. ಈಗ ಆಡಳಿತದಲ್ಲಿ ಕನ್ನಡ ಅನ್ನೋ ಮಾತಿದೆಯಲ್ಲ, ಬಹಳ ಜನ ನಮ್ಮ ವಿದ್ವಾಂಸರು ಮತ್ತು ಜನ ಹೇಳ್ತಿರೋದು ಸಾಮಾನ್ಯವಾಗಿ ಕನ್ನಡ ಬಾರದ ಹಿರಿಯ ಅಧಿಕಾರಿಗಳೇ ಈ ಆಡಳಿತದಲ್ಲಿ ಕನ್ನಡಕ್ಕೆ ತೊಂದರೆ ಮಾಡ್ತಿದ್ದಾರೆ ಅನ್ನೋ ಕೂಡ ಒಂದು ದೊಡ್ಡ ಆಪಾದನೆ ಇದೆ ಈಗಾಗಲೇ, ಮತ್ತು ಇದು ಸಾರ್ವಜನಿಕವೂ ಕೂಡ ಚರ್ಚೆ ಆಗ್ತಿದೆ. ಈ ದೃಷ್ಟಿಯಿಂದ ನಿಮಗೆ ಏನನ್ನಿಸ್ತದೆ? ಅಂದ್ರೆ ಇದು ಆ ರೀತಿಯ ತೊಂದರೆ ಇಲ್ಲ, ಆಡಳಿತದಲ್ಲಿ ಕನ್ನಡ ಆಗ್ಲಿಕ್ಕೆ ಈಗ ಸಂಪೂರ್ಣವಾಗಿ ಜಾರಿ ಆಗ್ತಿದೆ ನಮ್ಮ ಆಡಳಿತದಲ್ಲಿ ಅಂತ ಅನಿಸ್ತಿದೆಯಾ ನಿಮಗೆ, ಅಥವಾ ಹಾಗಾಗಿದೆಯೇ? ಪ್ರಯತ್ನ ನಡೀತಾ ಇದೆ. ಇಂತಹ ಪ್ರಯತ್ನಗಳು ಮುಂದುವರಿಬೇಕು. ಒಮ್ಮಿಂದೊಮ್ಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಆಲ್ ಇಂಡಿಯಾ ಸರ್ವಿಸ್ ಅಂತ ಬರ್ತದೆ. ಹಿರಿಯ ಅಧಿಕಾರಿಗಳು ಆಲ್ ಇಂಡಿಯಾ ಸರ್ವಿಸ್ ನಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬರುವಂತಹವರು, ಅವರಿಗೆ ಕನ್ನಡ ಏನೋ ಸ್ವಲ್ಪ ಪಾಸ್ ಮಾಡಿರ್ತಾರೆ ಪ್ರಾಥಮಿಕ ಲೆವೆಲ್ ಹಂತದ್ದು. ಅವರಿಗೆ ಸಹಜವಾಗಿ ಕನ್ನಡ ಅವರ ಭಾಷೆನೇ ಬೇರೆ ಇರ್ತದೆ, ಆದ್ರೂ ಪ್ರಯತ್ನ ಪಡ್ತಾರೆ. ಇಂತಹ ಸಂದರ್ಭದಲ್ಲಿ ಒಮ್ಮೆಗೆ ಎಲ್ಲ ಕನ್ನಡ ಆಗ್ಬೇಕು ಅಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ. ಆದ್ರೆ ಪ್ರಾಕ್ಟಿಕಲ್ ಅಪ್ರೋಚ್, ಈ ಕೂಗು ಅಂದ್ರೆ ಈ ರೀತಿಯ ಒತ್ತಾಯ ಬಹುಶಃ ಬಹಳ ವರ್ಷಗಳಿಂದ 56ನೇ ಇಸ್ವಿಯಿಂದ ಕೂಡ ಇದೆ. ಆದ್ರೆ ಇವತ್ತಿನವರೆಗೆ ಅದು ಸಂಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಅನ್ನುವ ಕೊರಗು ಕೂಡ ಇದೆ. ಸಂಪೂರ್ಣವಾಗಿ ಜಾರಿ ಆಗಿಲ್ಲ, ಆದರೆ ಕ್ರಮೇಣ ಸ್ವಲ್ಪ ಸ್ಪೀಡ್ ಪೇಸ್ ಬಹಳ ಸ್ಲೋ ಇರಬಹುದು, ಆದ್ರೆ ಆಗ್ತಾ ಇದೆ. ಹಾಗೆ. ಇನ್ನೊಂದು, ನೀವು ಪೊಲೀಸ್ ಇಲಾಖೆಯವರಾದ್ರಿಂದ ಈ ಪ್ರಶ್ನೆ ಇದೆ. ಉದಾಹರಣೆಗೆ ನಿಮ್ಮ ಪೊಲೀಸ್ ಇಲಾಖೆಗೆ ಒಂದು ಮಾನವೀಯತೆಯ ಅಭಾವ ಇದೆ ಅಂತ ಹೇಳಿ ಜನಾಭಿಪ್ರಾಯ ಇದೆ. ಅದು ನನ್ನ ಅಭಿಪ್ರಾಯ ಏನಲ್ಲ, ಇಡೀ ಸಮಾಜದಲ್ಲಿ ಆ ರೀತಿಯ ಒಂದು ಅಭಿಪ್ರಾಯ ಇದೆ. ಇದಕ್ಕೆ ನೀವೊಬ್ರು ಅಧಿಕಾರಿಯಾಗಿ ಏನು ಉತ್ತರ ಕೊಡಬಲ್ರಿ? ಮತ್ತು ಈ ಆಪಾದನೆ ಅಥವಾ ಈ ರೀತಿಯ ಒಂದು ಅಭಿಪ್ರಾಯ ಸರಿ ಅಂತ ಅನಿಸ್ತಿದೆಯೋ? ನನ್ನ ಅಭಿಪ್ರಾಯದಲ್ಲಿ ವೈದ್ಯರು ಮತ್ತು ಪೊಲೀಸರು ಇವರು ಮಾನವೀಯತೆಗೆ ವಿಶಿಷ್ಟ ಉದಾಹರಣೆಗಳು. ಎಲ್ಲಿಯಾದ್ರೂ ಮಾನವೀಯತೆ ಇರುವಂತಹದ್ದು ಇದ್ರೆ ಅದು ವೈದ್ಯಕೀಯ ವೃತ್ತಿಯಲ್ಲಿ ಮತ್ತು ಪೊಲೀಸ್ ವೃತ್ತಿಯಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ಕಾಲಿನಲ್ಲಿ ಗ್ಯಾಂಗ್ರೀನ್ ಆದಂತಹ ಒಬ್ಬ ರೋಗಿ ಇದ್ದಾನೆ ಅಂತ ಇಟ್ಟುಕೊಳ್ಳುವ. ಅವನನ್ನು ಉಳಿಸಲಿಕ್ಕಾಗಿ ಒಬ್ಬ ವೈದ್ಯ ತನ್ನ ಹೃದಯವನ್ನು ಗಟ್ಟಿ ಮಾಡಿ, ತನ್ನ ಮನಸ್ಸಿನ ಅಪ್ರಿಯ ಭಾವನೆಗಳನ್ನು ಅದುಮಿಟ್ಟು, ಸಂತೋಷವನ್ನು ಅದುಮಿಟ್ಟು ಅವನನ್ನು ಉಳಿಸಲಿಕ್ಕಾಗಿ ಅವನ ಕಾಲನ್ನು, ಗ್ಯಾಂಗ್ರೀನ್ ಆದ ಕಾಲನ್ನು ಶಸ್ತ್ರಕ್ರಿಯೆ ಮಾಡಿ ತುಂಡು ಮಾಡಬೇಕಾಗುವಂತಹ ಸಂದರ್ಭ ಬರಬಹುದು. ಅದನ್ನು ನೋಡಿ ಈ ವೈದ್ಯನಲ್ಲಿ ಮಾನವೀಯತೆಯ ಅಭಾವವಿದೆ ಅಂತ ಹೇಳುವಂತಹದ್ದು ಒಂದು ವಿಪರ್ಯಾಸ. ಹಾಗೆ ಪೊಲೀಸರು ಎನ್ನುವಂತಹದ್ದು ಸಾಮಾಜಿಕ ವೈದ್ಯರು. ಇವರು ಸಮಾಜ ಉಳಿಯಬೇಕು, ಸಮಾಜದಲ್ಲಿ ಆರೋಗ್ಯಕರ ವಾತಾವರಣವಿರಬೇಕು ಎನ್ನುವಂತಹ ಉದ್ದೇಶದಿಂದ ಹಲವಾರು ಬಾರಿ ತಮ್ಮ ಹೃದಯವನ್ನು ಗಟ್ಟಿ ಮಾಡಿ ಅಪ್ರಿಯವಾದಂತಹ ಕೆಲಸಗಳನ್ನು ಮಾಡಬೇಕಾಗ್ತದೆ. ತಮ್ಮ ವೃತ್ತಿಗಾಗಿ, ಸಮಾಜಕ್ಕಾಗಿ ಹಲವು ಬಾರಿ ಕ್ರೂರವೆಂದು ಕಾಣುವಂತಹ ಕೆಲಸಗಳನ್ನು, ಈ ರಕ್ತದಲ್ಲಿ ಕೈ ತೊಳೆಯುವಂತಹ ಕೆಲಸಗಳನ್ನು ಮಾಡಬೇಕಾದೀತು. ಯಾಕಂತ ಹೇಳಿದ್ರೆ ಸಮಾಜ ಉಳಿಯಬೇಕು, ಮಾನವತೆ ಉಳಿಯಬೇಕು, ಮಾನವತೆಯ ಏಳಿಗೆಯಾಗಬೇಕು ಎನ್ನುವಂಥ ಕಾರಣದಿಂದ ಇದನ್ನು ನೋಡಿದ್ರೆ ಇದಕ್ಕಾಗಿ ಇವರು ಇಂತಹ ಕೆಲಸವನ್ನು ಸಮಾಜಕ್ಕಾಗಿ ಮಾಡಬೇಕಾಗ್ತದೆ, ಇಂತಹ ದುಷ್ಟ ಕ್ರೂರವಾಗಿ ಕಾಣುವಂತಹ ಕೆಲಸಗಳನ್ನು ಎನ್ನುವ ಕಾರಣಕ್ಕಾಗಿ ಪೊಲೀಸರಲ್ಲಿ ಮಾನವೀಯತೆಯ ಅಭಾವ ಇದೆ ಅಂತ ಹೇಳುವಂತಹದ್ದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಅದರ ಬದಲು ನೀವು ಪೊಲೀಸರಲ್ಲಿ ಈ ಪ್ರಜ್ಞಾಶೀಲತೆ, ಪ್ರತಿಭೆ, ಈ ತಾರತಮ್ಯ ಜ್ಞಾನ ಅಥವಾ ಉತ್ತಮ ಮೌಲ್ಯಗಳ ಅಭಾವ ಇದೆ ಅಂತ ಹೇಳಿದ್ರೆ ಬಹುಶಃ ನಾನು ಒಪ್ಪಬಹುದು. ಈಗ ನಿಮ್ಮ ಪೊಲೀಸಿಂಗ್ ಫಾರ್ ದಿ ನ್ಯೂ ಏಜ್ ಅನ್ನೋ ಪುಸ್ತಕ ಉಂಟಲ್ಲ, ಇದು ನಿಮಗೆ ಈ ಇಡೀ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯೇ ಬದಲಾಗಬೇಕು ಅಂತ ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನ ಉಳ್ಳವರ, ಅಥವಾ ಈಗಿರೋ ವ್ಯವಸ್ಥೆಯನ್ನು ಸ್ವಲ್ಪ ಸುಧಾರಿಸಿದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಸರಿಯಾಗ್ತದೆ ಅನ್ನೋ ಅಭಿಪ್ರಾಯ ಇದೆಯೋ? ಇಲ್ಲ, ಪೊಲೀಸ್ ವ್ಯವಸ್ಥೆ ಒಂದು ಆರ್ಗನೈಸೇಷನ್, ಇದು ಕಾನ್ಸ್ಟಿಟ್ಯೂಷನ್ ನಿಂದ ಬಂದಿರುವಂತಹದ್ದು ಮೇಲಿನಿಂದ. ಅದರಲ್ಲಿ ನೀವು ಹೇಳಿದ ಹಾಗೆ ಚಿಕ್ಕ ಪುಟ್ಟ ಕೆಲವು ಬದಲಾವಣೆಗಳನ್ನು ನಾವು ಈ ಲೆವೆಲ್ನಲ್ಲಿ ಆರಂಭದಲ್ಲಿ ಪ್ರಾರಂಭಿಸಬೇಕು. ಆಮೇಲೆ ಅದು ಸರಿಯಾಗಿ ಕಂಡ್ಮೇಲೆ ಆಮೇಲಿನ ಇದು ಸ್ಟೆಪ್ ಬೈ ಹಂತದಿಂದ ಹಂತಕ್ಕೆ ಹೋಗುವಂತಹ ಕೆಲಸ. ನಾನು ಈ ಪೊಲೀಸ್ನ ಬಗ್ಗೆ ಈಗ ನಾನು ಹೇಳಿದೆ, ಕೆಲವು ಅಭಾವಗಳಿದೆ,
ಪ್ರತಿಭೆ, ಪ್ರಜ್ಞಾಶೀಲತೆ, ಉತ್ತಮ ಮೌಲ್ಯಗಳು ಕಡಿಮೆ ಇದೆ ಅಂತ ಹೇಳಿದ್ದೆ. ಈ ವಿಷಯದಲ್ಲಿ ಕೂಡ ಒಂದು ಕವನ ಇದೆ ಬರೆದಿರುವಂತಹದ್ದು, ಕ್ಷಾಕಿರಣ ಅಂತ ಹೇಳಿ. ಇದು ನನ್ನ ಮೊತ್ತ ಮೊದಲಿನ ಕವನ ಕೃತಿ, ಕನ್ನಡ ಕವನಗಳ ಕೃತಿ ದಿವ್ಯ ಬೆಳಕು. ಇದರಲ್ಲಿ ಇರುವಂತಹ ಕವನ ಇದು ಕ್ಷಾಕಿರಣ ಅಂತ ಹೇಳಿ. ಅದರ ಕೆಲವು ಸಾಲುಗಳನ್ನು ಓದಿ ಹೇಳ್ತೇನೆ. ಇದು ದಿವ್ಯ ಬೆಳಕು. ನಿಮ್ಮ ಬಿಗಿ ಭದ್ರತೆಗೆ ಕಾರಣರಿವರೆನ್ನುವಿರ, ಜಿಂಕೆ ಮೊಳದ ಕಾಪಿಗೆ ತೋಳಗಳ ಪಹರೆಯೇ, ಹಿಡಿದು ತಿನ್ನುವ ಜನರ ಹೊಡೆದು ತಿನ್ನುವ ಬಕಾಸುರ, ಇವರಿಲ್ಲದಲ್ಲಿ ಹಿಂಸೆ ಗೊಂದಲ ದೌರ್ಜನ್ಯವಿಲ್ಲ. ಕೋವಿ ಕಾನೂನಿನ ಕೈಯಿಂದ ಕಾನೂನು ಮುರಿಯುವ ವೃತ್ತಿಪರ, ನೀತಿ ನಿಯತ್ತಿಗೆ ಹೊರಗು ಹೃದಯ ಬುದ್ಧಿಗೆ ಹೊರಗು. ಹಲವು ದರ್ಜೆಗಳು ದರ್ಜೆಗೊಂದೊಂದು ಮರ್ಜಿ, ಪೆಡಸು ಮರ್ಜಿಗೆ ಮೀರಿ ಬಾಳು ಕಂಡವರೇ ಅಲ್ಲ. ನಾಯಿ ಕಚ್ಚಾಟ ದರ್ಜೆಗೊಂದೊಂದು ಗುಂಪು, ತಮ್ಮವರ ಪಹರೆಯಲ್ಲಿ ಬೊಗಳುವರು ಕಚ್ಚುವರು. ತಲೆಯಿದ್ದರಲ್ಲವೇ ನ್ಯಾಯದ ತರ್ಕ ತಿಳುವಳಿಕೆ, ಹೊರಲೋಕ ಪರಿಜ್ಞಾನ ಲವಲೇಶವಿಲ್ಲ. ಪೊಲೀಸರಿಗೆ ಪೋಲಿತನ ಬಿಟ್ಟವರ ರುಚಿಯೇ ಇಲ್ಲ, ಪೊಲೀಸ ನಿಸ್ತೇಜರಿಗೆ ತೇಜಸ್ಸಿನೆದುರು ಮುಜುಗರ. ಬೆಳಗುತ್ತ ಬಂದವರ ಮೇಲೆ ಸುಳಿಗಾಳಿಯ ಬೀಸುವರು, ಬೆನ್ನತ್ತುವರು ಒದೆಯುವರು ಕೇಕೆ ಹಾಕುವರು. ನಿಸ್ತೇಜ ನಿರ್ಜೀವಿ ನೀನಾಗೆಂದು ತೋರುವರು, ಬೆನ್ನು ಹುರಿ ಬಗ್ಗದಿರೆ ಬಹಿಷ್ಕಾರ ಹಾಕುವರು. ಈ ರೀತಿ ಕವನ ಮುಂದುವರೆದಿದೆ. ನಿಮ್ಮ ಕವನದ ಈಗ ಕನ್ನಡ ಕಾವ್ಯ ಪರಂಪರೆ ಬಹಳ ದೊಡ್ಡದು. ನೀವು ಕನ್ನಡದ ಸ್ನಾತಕೋತ್ತರ ವಿದ್ಯಾರ್ಥಿ ಕೂಡ ಹೌದು. ಪ್ರಾಚೀನ ಕನ್ನಡ ಸಾಹಿತ್ಯ ಅಂದ್ರೆ ದೊಡ್ಡ ಕಾವ್ಯದ ಪರಂಪರೆಯೇ ಇದೆ. ಹಾಗೆ ಹೊಸಗನ್ನಡ ಸಾಹಿತ್ಯ ಕೂಡ ಬಹಳ ವಿಸ್ತಾರವಾದ ವಿಚಾರಶೀಲವಾದ ಕಾವ್ಯ ನಮ್ಮಲ್ಲಿದೆ, ಕಾವ್ಯ ಪರಂಪರೆ ಇದೆ. ಸೊ ಈ ದೃಷ್ಟಿಯಿಂದ ನಿಮ್ಮ ಮೇಲೆ ಈ ರೀತಿಯ ಒಂದು ರೀತಿಯ ಆಧ್ಯಾತ್ಮದ ಚಿಂತನೆ ಮಾಡುವಂತ ಕಾವ್ಯವನ್ನ ಸ್ವಲ್ಪ ಮಟ್ಟಿಗೆ ನೀವು ಹತ್ರ ಹೋಗ್ತಿದ್ದೀರಿ, ಆ ರೀತಿಯ ಯೋಚನೆ. ಇದಕ್ಕೆ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕನ್ನಡದ ಹಿರಿಯ ಕವಿಗಳು ಅಥವಾ ನಿಮ್ಮ ಸಮಕಾಲೀನರು ಅಥವಾ ಇತ್ತೀಚಿನವರಾದ್ರೂ ಯಾರಾದರೂ ಇರಬಹುದೇ? ಹಾಗೆ ನಿಮ್ಗೆ ಅನಿಸ್ತಿದೆಯೋ? ಯಾವುದೇ ಅಂತಹ ಗಾಢ ಪ್ರಭಾವ ನನ್ನಲ್ಲಿ ಬಿದ್ದಿರುವಂತಹದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಒಬ್ಬ ಸಮಾಜ ಜೀವಿಯಾದ ಯಾರೇ ಒಬ್ಬನು ತಾನು ಪ್ರಭಾವ ವಿಹೀನ ಅಂತ ಹೇಳಿಕೊಳ್ಳುವಂತಹದ್ದು ಅವೈಜ್ಞಾನಿಕವಾದುದು. ಸಹಜವಾಗಿಯೇ ನನ್ನ ಮೇಲೆ ಕೂಡ, ನನ್ನ ಸಾಹಿತ್ಯದ ಮೇಲೆ ಹಲವಾರು ಪ್ರಭಾವಗಳು ಹಲವಾರು ದಿಕ್ಕಿನಿಂದ ಹಲವಾರು ರೀತಿಯಲ್ಲಿ ಖಂಡಿತ ಆಗಿರಬಹುದು. ಆದರೆ ಅದು ಎಂತಹ ಪ್ರಭಾವ, ಎಲ್ಲಿಂದ ಬಂತು, ಹೇಗೆ ಬಂತು ಎನ್ನುವ ಕಡೆ ನಾನು ಹೆಚ್ಚು ಗಮನ ಹರಿಸಿಲ್ಲ. ಆದರೆ ಈ ಕನ್ನಡದ ಹಿರಿಯ ಚೇತನಗಳಲ್ಲಿ ತನ್ನ ವ್ಯಕ್ತಿತ್ವ ಮತ್ತು ತನ್ನ ಸಾಹಿತ್ಯದಲ್ಲಿ ಒಂದು ತರದ ಸಮನ್ವಯತೆಯನ್ನು ಸಾಧಿಸಿದಂತಹ ಡಾಕ್ಟರ್ ಶಿವರಾಮ್ ಕಾರಂತ ಅವರ ಮೇಲೆ ನನಗೆ ತುಂಬಾ ಗೌರವವಿದೆ. ಅವರಿಂದ ನೀವು ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದೀರಿ? ಪ್ರಭಾವಿತ ಅಲ್ಲ, ಅವರ ರೀತಿಯ ನನ್ನದು ಕಾವ್ಯ, ಅವರೇನೋ ಒಂದು ಕಾವ್ಯ ಸಂಕಲನ ಮಾತ್ರ. ನನ್ನ ಪುಸ್ತಕಕ್ಕೆ ಈ ದಿವ್ಯ ಬೆಳಕುವಿಗೆ ಮುನ್ನುಡಿ ಬರೆದವರು ಅವರು ಅಷ್ಟೇ. ಅವರ ಲೈನ್, ಅವರ ಮಾರ್ಗನೇ ಬೇರೆ, ನನ್ನ ಮಾರ್ಗನೇ ಬೇರೆ. ಅವರ ಮೇಲೆ ಗೌರವ ಇದೆ ಅಂತ. ಸೊ ಹೀಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮತ್ತು ಕವಿಯಾಗಿ ಪ್ರವೀಣ್ ಕುಮಾರ್ ಅವರು ಒಂದು ರೀತಿಯ ಕಾವ್ಯ ಪ್ರೇಮವನ್ನ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಳ್ತಾ ಬಂದಿದ್ದಾರೆ. ಹಾಗೆ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳನ್ನ, ಅದರ ಅವಗುಣಗಳನ್ನ, ಅಲ್ಲಿ ಕಂಡಂತ ಅವರಿಗೆ ಅಸಂಗತ ಅಂತ ಅನ್ನುವ ಸಂಗತಿಗಳನ್ನು ಕಂಡದ್ದನ್ನು ದಾಖಲು ಮಾಡಿದ್ದಾರೆ. ಈ ದೃಷ್ಟಿಯಿಂದ ಅವರ ಗದ್ಯ ಮತ್ತು ಕಾವ್ಯ ಎರಡರಲ್ಲೂ ಕೂಡ ಪ್ರವೀಣ್ ಕುಮಾರ್ ಅವರು ಬಹಳ ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ತಮ್ಮ ಸಾಹಿತ್ಯದ ಕೃಷಿಯನ್ನ ಮುಂದುವರಿಸ್ತಾ ಇದ್ದಾರೆ. ಅವರು ಮುಂದುವರಿಸಲಿ, ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬಾ ಹೃದಯದಿಂದ ಹಾರೈಸ್ತಾ ಇದ್ದೇನೆ.